ಯಾರಣ್ಣ ಮೊಬೈಲ್ ಮುಂದುಗಡೆ ಕನಿಷ್ಕ ಹೋಟೆಲ್ ಮಾಲೀಕರಾದಂತಹ ಶ್ರೀ ಗೌತಮ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಕನ್ನಡ ಚಲನಚಿತ್ರರಂಗಕ್ಕೂ ಕನಿಷ್ಕ ಹೋಟೆಲ್ಗೂ ಅವಿನಾಭಾವ ಸಂಬಂಧ. ದಯವಿಟ್ಟು ಶ್ರೀ ಗೌತಮ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀನಾಥ್ ಸರ್, ನಿಮ್ಮಿಂದಾನೇ ಶುರುವಾಗಲಿ. ಕೂಸಿದ್ರೆ ಸರಿಯಾಗಿ ಮಾತು ಬರುತ್ತೋ ಇಲ್ವೋ? ಬರುತ್ತಾ? ಚೆನ್ನಾಗಿರುತ್ತಾ? ಕೂತ್ಕೊಂಡು ಆರಾಮಾಗಿ ಮಾತಾಡ್ಬೋದು. ಕೂತ್ಕೊಳ್ಳ ಸರ್? ಹಾಗಿರುತ್ತೆ ಸರ್. ಬದುಕಿನ ಬಗ್ಗೆ ಒಂದು ಕನಸು ಕಟ್ಕೊಂಡಿದ್ದಾರೆ. ಆ ಕನಸಲ್ಲೂ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ವಿವೇಚನೆಯಿಂದ ನಡ್ಕೊಂಡ್ರೆ ವಿಕಾಸ ಪರ್ವ ಅಂತ. ಬಹುಶಃ ಈ ಕಥೆ ಮಾಡುವಾಗ ತುಂಬ ಯೋಚನೆ ಮಾಡಿ ಒಂದು ಬದುಕಿನ ಎಲ್ಲ ಮಜಗಳನ್ನು ತೋರಿಸೋ ಹಾಗೆ ನಾನು ನೋಡಿದ 3 ಸಾಂಗಲ್ಲಿ 3 ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಟಗರೀಸ್ ಒಂದು ಬದುಕು ನಡೆಯುವಾಗ ಆ 3 ಚೆನ್ನಾಗಿ ತೋರಿಸ್ತಿದ್ದಾರೆ. ಬಹುಶಃ ಈ ವಿಕಾಸ ಪರ್ವ ಅದ್ಭುತ ಯಶಸ್ಸು ಕಾಣಿಸ್ಲಿ ಅಂತ ನನಗನ್ಸುತ್ತೆ. ನನ್ನ ಹಾರೈಕೆ, ನನ್ನ ಆಶೀರ್ವಾದ ಅಂತ ಹೇಳಲ್ಲ, ಯಾಕಂದರೆ ತುಂಬ ವಯಸ್ಸಾಗೋದು ಹೇಳ್ತೀನಿ, ಹಾರೈಕೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಪ್ರಯತ್ನ ಇಸ್ ವೆರಿ ಗುಡ್. ಅಂದರೆ ಪೂರ ಸಬ್ಜೆಕ್ಟು ಹೇಗೆ ಹೇಳ್ತಾರೆ ಅದ್ರ ಮೇಲೆ ಹೋಗುತ್ತೆ. ನಾವು ಈಗ ನೋಡಿದ ಒಂದು ಟ್ರೈಲರಲ್ಲಿ ಎಲ್ಲ ರೀತಿಯ ಒಂದು ಭಾವನೆ ವ್ಯಕ್ತವಾಗಿತ್ತು. ಚೆನ್ನಾಗಿ ಮಾಡಿದ್ದಾರೆ. ನಾಗೇಶು ಭಾಳ ಚೆನ್ನಾಗಿದೆಪ್ಪ. ಕೆಲವು ಕಡೆ ನಾನೇ ಜ್ಞಾಪಕ ಬರ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಸೊ ನನಗೆ ಮೀಸಲು ಮೂಲಕ ಹೋಗ್ಬೇಕು ಅಂತ ನನಗನ್ಸುತ್ತೆ. ಪ್ರತಿಯೊಬ್ಬರು ಅವರವರ ಆಸಕ್ತಿಯಿಂದ ಅವರ ಆಸೆ ಆಕಾಂಕ್ಷೆಯಂತೆ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲಿ ಅವರು ಕ್ಯಾಮ್ರಾಮನ್ ಭಾಳ ಚೆನ್ನಾಗಿದೆ. ಕ್ಯಾಮ್ರಾಮನ್ ಅವರಿದ್ದಾರಾ? ಬನ್ನಿ ಸರ್, ನಾನು ಇಲ್ಲೇ ನಿಮ್ಗೆ ನಮಸ್ಕಾರ ಮಾಡಿ. ಬನ್ನಿ ಸರ್. ಹಾಂ, ಗೊತ್ತದಕ್ಕೆ ಹೇಳ್ತಾ ಇದ್ದೀನಿ. ಬನ್ನಿ ಸರ್. ಅದ್ಭುತವಾಗಿ ಮಾಡಿದ್ದೀರಿ ಕ್ಯಾಮ್ರಾ. ಸೋ ನೈಸ್. ಅರಸು, ಕನಸು ಕಂಡಿದ್ದೀರಿ. ಕನಸು ನೋಡ್ತಾ ಬೇಕಾದಷ್ಟು ಅನುಭವಗಳು ಆಗಿರುತ್ತೆ. ಆ ಅನುಭವ ಅದು ನಿಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ನಿಮ್ಮ ಬದುಕು ವಿಕಾಸ ಪರವಾಗಲಿ, ಒಬ್ಬ ಒಳ್ಳೆಯ ನಿರ್ದೇಶಕ ಅಂತ ಹೆಸರು ತಗೊಂಡು ಖ್ಯಾತಿ ಪಡೆದಿರಿ ಅಂತ ಹಾರೈಸ್ತೀನಿ. ಗಾಡ್ ಬ್ಲೆಸ್ ಯು. ಸಮೀರ್, ನೀವು ಎಲ್ಲ ರೀತಿಯಲ್ಲೂ ನಿಮ್ಮ ಒಂದು ಇಂಟ್ರೆಸ್ಟು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರತಿಯೊಂದು ಒಂದೊಂದು ಶಾರ್ಟ್ ತೆಗೆಯುವಾಗಲೂ ಅದರಲ್ಲಿ ನೀವು ಏನೇನು ತುಂಬಬೇಕು ಅಂತಿದ್ದೀರಿ ಎಲ್ಲನೂ ತುಂಬ ಪ್ರಯತ್ನ ಪಟ್ಟಿದ್ದೀರಿ. ನಿಮ್ಮ ಆಸೆ ಆಕಾಂಕ್ಷೆ ಈಡೇರಲಿ, ಬದುಕು ವಿಕಾಸ ಪರವಾಗಲಿ ಅಂತ ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ಅವ್ರು ಯಾವತ್ತೂ ವಿಕಾಸವೇ, ವಿನಾಶ ಇಲ್ವೇ ಇಲ್ಲ. ಅಲ್ಲಿ ಅವರಿದ್ರೆ ಒಂಥರ ಸಂತೋಷವಾಗುತ್ತೆ. ನಮಗೆ ಆಶೀರ್ವಾದ, ನಮ್ದು ಆಶೀರ್ವಾದ ಇದೆ. ಆಶೀರ್ವಾದ ಮಾಡೋರು ಪಕ್ಕದಲ್ಲಿ ಕೂತಿರ್ತಾರೆ ಅಂತ ಕೆಲವು ಸಲ ಜ್ಞಾಪಕ ಇರಬೇಕಾಗತ್ತೆ. ಇದು ತುಂಬ ಚೆನ್ನಾಗಿದೆ, ಪ್ರಯತ್ನ ತುಂಬ ಚೆನ್ನಾಗಿದೆ. ಶುಭ ಹಾರೈಸ್ತೀನಿ. ಮಾತಾಡೋದು ಬೇಕಾದಷ್ಟು ಇರುತ್ತೆ, ಮಾತು ಶುರು ಮಾಡಿದ್ರೆ. ಆದರೆ ಹೇಳಬೇಕಾದ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಬೇಕು ಅನ್ನೋದು ನಮ್ಮ ಗುರುವಿಂದ ಕಲಿಸ್ಕೊಂಡಿದ್ದೀನಿ. ಅದರಿಂದ ಇಷ್ಟೇ. ಐ ವಿಶ್ ದಮ್ ಆಲ್ ಸಕ್ಸಸ್. ಬದುಕು ವಿಕಾಸ ಪರವಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಶ್ರೀನಾಥ್ ಸರ್. ದಯಮಾಡಿ ನಿರ್ಮಾಪಕರನ್ನ, ನಿರ್ದೇಶಕರನ್ನ, ಸಂಗೀತ ನಿರ್ದೇಶಕರ ಕರೀ ಸರ್. ಅವ್ರು ಇಂಪಾರ್ಟೆಂಟ್. ಅವ್ರದ್ದು ಸರ್, ನಿರ್ಮಾಪಕರು ಮೈಂಡ್ ಥಾಟ್ಸ್ ಮೀಡಿಯಾ ಅನ್ನುವಂತ ಒಂದು ಸಮೂಹ ಸಂಸ್ಥೆ ನಿರ್ಮಾಣ ಮಾಡಿದ್ದಾರೆ. ಸಮೀರ್ ಅವ್ರು ಬಂದಿಲ್ಲ ಸರ್, ಅವ್ರು ಡೆಲ್ಲಿಯಲ್ಲಿ ಇರ್ತಾರೆ. ಹೀಗಾಗಿ ನಮ್ಮ ರೋಹಿತ್ ನಾಗೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಿತ್ರ ನಿರ್ದೇಶಕರಾದಂಥ ಅನ್ಬು ಅರಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ವಿಶ್ವತ್ ನಾಯಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮಾಧ್ಯಮ ಮಿತ್ರರಾಗಲಿ ಮಾಡ್ತಾ ಇರೋದು ಅವರ ಒಂದು ಸಪೋರ್ಟ್ ಬೇಕು ಅಂತ ಇಲ್ಲಿ ಮೊದಲೇ ಮಾತಾಡುವಾಗ ಹೇಳಿದ್ರು. ಅದು ಯಾವತ್ತೂ ಇದ್ದೇ ಇದೆ.
ಯಾವುದೇ ಚಿತ್ರವನ್ನಾಗಲಿ ಅವರು ಬೈದಿದ್ದು ಇದುವರೆಗೂ ನಾನು ನೋಡಿಲ್ಲ. ಹೊಗಳೋದು ಸ್ವಲ್ಪ ಕಮ್ಮಿ ಆಗ್ಬೋದು, ಅದೇನು ಪರವಾಗಿಲ್ಲ. ಬೈಯೋದು ಮಾತ್ರ ಬೈಯೋದಿಲ್ಲ, ಆದರೆ ಹೇಳೋದು ಮಾತ್ರ ಹೇಳೇ ಇರ್ತಾರೆ. ಆ ಪದಗಳು ಬರೆಯುವಾಗ ಆ ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಮಧ್ಯೆ ಬೇಕಾದಷ್ಟು ಅರ್ಥ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಜನ ಕಲ್ತ್ಕೋಬೇಕಾಗತ್ತೆ. ಆ ಕಲ್ತ್ಕೊಳ್ಳೋದು ಬುದ್ಧಿ ಇನ್ನೂ ಇರಬೇಕಾಗತ್ತೆ. ನಾವು ಮಾಡಿದ್ದೀವಿ, ನಮ್ಮದೇ ಚಂದ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಆದರೆ ಅದು ಹೇಗಿತ್ತು ಅನ್ನೋದನ್ನು ಮೊದಲು ಆ ದೃಷ್ಟಿಯನ್ನು ಕಂಡುಹಿಡಿಯೋದು ಮಾಧ್ಯಮದವರು, ಅವರಿಂದ ತಿಳ್ಕೋಬೇಕಾಗತ್ತೆ. ಬರ್ತಾ 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 ನಮ್ಮ ಜೀವನ ಸುಧಾರಿಸ್ಕೋಬೋದು. ಹಾಗೆ ಸುಧಾರಿಸ್ಕೊಂತ ಪ್ರತಿಯೊಬ್ಬರು ಇಲ್ಲಿ ಕೂತಿರೋ ಎಲ್ಲ ಹುಡುಗರಿಗೂ ನಾನು ಒಂದೇ ಹೇಳೋದು, ಗುರಿ ನಿಮ್ಮದು ಚೆನ್ನಾಗಿರಲಿ ಗುರಿ. ಆ ಗುರಿಯನ್ನು ಮುಟ್ಟಿದ್ರೂ ಇನ್ನೂ ಗುರಿ ಮುಂದಕ್ಕೂ ಹಾಕ್ಕೊಂಡು ಅದಕ್ಕೂ ಮುಟ್ಬೇಕಾಗತ್ತೆ. 57 ವರ್ಷ ಆದ ಸಿನಿಮಾವನ್ನು ಬಂದೆ, ಇನ್ನೂ ನನಗೆ ಗುರಿ ತುಂಬ ದೂರ ಇದೆ ಅಂತ ಅನಿಸ್ತಾ ಇದೆ. ಮುಟ್ಟೇ ಇಲ್ಲ ನಾನು. ಆ ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅದೇ ಥರ ಪ್ರಯತ್ನ ನಿಮಗೂ ಇರಲಿ, ಆ ಉತ್ಸಾಹ ಇರಲಿ, ಆ ಆನಂದ ಇರಲಿ, ಅಷ್ಟೇ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು ಶ್ರೀನಾಥ್ ಸರ್. ಹಾಗೆ ದಯವಿಟ್ಟು ಕುರಿವಾಣ್ ರಂಗ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೇನೆ. ಖ್ಯಾತ ಉದ್ಯಮಿ ಲಹರಿ ವೇಲು ಸರ್ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕಾತರರಾಗಿದ್ದೀವಿ. ಎಲ್ಲ ಪತ್ರಿಕಾ ಸಾಹೇಬರಿಗೂ ನಮಸ್ಕಾರ. ಭಾಳ ದಿನ ಆಯಿತು ಈ ಥರ ಪ್ರೆಸ್ ಕಾನ್ಫರೆನ್ಸು. ಫುಲ್ ಹೌಸ್ಫುಲ್ ಇವತ್ತು. ಥಿಯೇಟ್ರಲ್ಲಿ ಹೌಸ್ಫುಲ್ ಆಗ್ತಾ ಇಲ್ಲ, ಬಟ್ ಇಲ್ಲಿ ಹೌಸ್ಫುಲ್ ಇದೆ ಇವತ್ತು. ಇದೇ ರೀತಿ ಈ ಸಿನಿಮಾಗೆ ಥಿಯೇಟ್ರು ಕೂಡ ಜನ ಬರ್ತಾರೆ, ಆ ನಂಬಿಕೆ ನನಗಿದೆ. ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಕಂಟೆಂಟ್ ಕೊಟ್ಟರೆ 100% ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ. ನಮ್ಮ ಕನ್ನಡಿಗರು ನಮ್ಮ ಚಲನಚಿತ್ರರಂಗವನ್ನು ಬಿಟ್ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ಕ್ವಾಂಟಿಟಿ ಆಫ್ ಮೂವೀಸ್ ಜಾಸ್ತಿ ಆಗಿದೆ, ಕ್ವಾಲಿಟಿ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಕಂಟೆಂಟ್ ಚೆನ್ನಾಗಿರುತ್ತೆ, ಅದ್ಭುತವಾಗಿ ಸಿನಿಮಾಗಳು ಮೂಡಿ ಬರುತ್ತೆ. 80ರಲ್ಲಿ ತಮಗೆಲ್ಲ ಗೊತ್ತಾ ಇದೆ, 35, 36, 40 ಪಿಕ್ಚರ್ಗಳಿತ್ತು. ಇವಾಗ 200, 250 ದಾಟ್ಬಿಟ್ಟಿದೆ, 400 ಅಂತೆ ನೋಡಿ ಸಿನ್ಸರ್ ಆಗಿ. ಸೊ ಈ ರೀತಿ ಜಾಸ್ತಿ ಪ್ರೊಡಕ್ಷನ್ ಆದಾಗ ಕ್ವಾಲಿಟಿ ಎಲ್ಲೋ ನಮಗೆ ಒಂದು ಕಡೆ ಮೈನಸ್ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಪ್ರೊಡಕ್ಷನ್ ಕಮ್ಮಿ ಮಾಡಲಿ, ಒಳ್ಳೆ ಕತೆ, ಒಳ್ಳೆ ಹಾಡುಗಳು, ಒಳ್ಳೆ ನಿರ್ದೇಶನ ಸಿನಿಮಾಗಳು ಬಂತು ಅಂದರೆ ನಮ್ಮ ಕನ್ನಡಿಗರು ಖಂಡಿತ ನಮ್ಮನ್ನು ಕೈ ಹಿಡಿತಾರೆ ಅಂತ ಆ ನಂಬಿಕೆ ನನಗಿದೆ. ಸುಮಾರು 48 ವರ್ಷ ಆಯಿತು ನಾವು ಇಂಡಸ್ಟ್ರಿ ಬಂದು. ಸೊ ನಾ 50 ಪಿಕ್ಚರ್ ಮಾಡುವಾಗ ಕೂಡ 10 ಪಿಕ್ಚರ್ ಹಿಟ್ಟಾಗಿರೋದು, ಇನ್ನೊಂದು 5 ಪಿಕ್ಚರಲ್ಲಿ ದುಡ್ಡು ಬಂದಿರೋದು, ಕೆಲವು ಫ್ಲಾಪ್ ಆಗಿರೋದು. ಇದು ಸರಾಸರಿ ನಮಗೆ ಮೊದಲಿಂದ ಬಂದಿರೋಂಥ ವಾಡಿಕೆ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ನಾಗೇಶ್ ಅವರು ಒಳ್ಳೆ ಸ್ನೇಹಿತರು ನನಗೆ. ಈ ಸಿನಿಮಾ ಹಾಡಿಗೆ ನೀವು ಬಿಡುಗಡೆ ಮಾಡಿ ಅಂತ ಹೇಳಿದ್ರು, ಖಂಡಿತ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಬಿಡುಗಡೆ ನಮ್ಮ ಪ್ರಣಯರಾಜ ಸಾಹೇಬರು, ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ. ಸರಿ, 2 ದಿನಕ್ಕೋಸ್ಕರ ಹಾಡು ಕೇಳ್ತಾನೆ ಇರ್ತೀನಿ. ಯಾಕಂದರೆ ಇವಾಗ ಹಂಗೆ ಆಗಿಬಿಟ್ಟಿದೆ ಜಗತ್ತು. ಯಾರನ್ನ ಕೂಗ್ತಾ ಇದಾರೋ ಗೊತ್ತಿಲ್ಲ. ಖಂಡಿತ ಅಲ್ಲ ಸರ್, ದೇವರಾಣೆ ಇಲ್ಲ. ಸೊ ಸಾಹೇಬ್ರು ಬಂದಿರೋದು ನಮಗೆ ಪಾಸಿಟಿವ್ ವೈಬ್ರೇಷನ್. ಅದು ಇನ್ನೊಂದು ಇವತ್ತು ಭಾಳ ಸಂತೋಷ ಸುದ್ದಿ ಅಂದರೆ, ಹೊರಗಡೆ ಕಾರ್ಮೋಳ ಎಲ್ಲ ನೋಡಿ ಬ್ಲ್ಯಾಕು ಅಲ್ಲಿ ಸ್ನೇಹಿತರು ಬ್ಲ್ಯಾಕ್ ಹಾಕ್ಕೊಂಡಿದ್ದಾರೆ. ಯಾಕೋ ಗೊತ್ತಾಗ್ತಲ್ಲ, ಎಲ್ಲರೂ ನಾವೇನು ಕೇಳ್ಕೊಂಬಂದಿಲ್ಲ, ಹಂಗೆ ಕಾಕತಾಳೀಯವಾಗಿ ಹಾಕ್ಕೊಂಬಂದಿದ್ದೀವಿ. ಬಟ್ ಈ ಸಿನಿಮಾ ವೈಟ್ ಮನೇಲಿ ಮಾಡಿದ್ದೀರಿ, ಈ ಸಕ್ಸಸ್ ಆಗುತ್ತೆ ಸಿನಿಮಾ. ಸೊ ಹಂಗೂ ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ನಾಗೇಂದ್ರ ಪ್ರಸಾದ್ ಅವರು 3 ಹಾಡು ಅದ್ಭುತವಾಗಿ ಬರೆದಿದ್ದಾರೆ, ಚೆನ್ನಾಗಿದೆ, ಮಾಧುರ್ಯ ಇದೆ. AOP ಅಲ್ಲ ಸರ್, ನಮ್ಮ APO ಅಗಸ್ಟಿಯನ್ ಅಲ್ಲ, ಕರೆಕ್ಟ್ ನೋಡಿ. APO ಒಂದೆರಡು ಹಿಂಗಪ್ಪ ಪ್ರೊನೌನ್ಸ್ ಮಾಡೋದು ಅಂದ್ಕೊಳ್ಳೆ. ಭಾಳ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. 3 ಹಾಡು ಚೆನ್ನಾಗಿ ಬಂದಿದೆ. ಸೊ ಇಡೀ ಟೀಮ್ಗೆ ಒಳ್ಳೇದಾಗಲಿ. ನೀವು ಸತತವಾಗಿ 4-5 ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿದ್ರಿ, ದಯವಿಟ್ಟು ಮಾಡಿ. ನಿಮ್ಗೆ ಆ ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು. ಅಶ್ವಿನ್ ಹಾಸನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಪ್ರಣಯಪ್ಪ ಶ್ರೀನಾಥ್ ಅವರು 57 ವರ್ಷ ಆಯಿತು ನಾನು ಇನ್ನೂ ಗುರಿ ಮುಟ್ಲಿಲ್ಲ ಅಂತ ಅಂದರು.
ಗುರಿ ಮುಟ್ಲಿಲ್ಲ ಅಂದರು. ನಮ್ಮ ವೇಲು ಸಾಹೇಬರು 47 ವರ್ಷ ಆಯಿತು ಅಂದರು, ಇನ್ನೂ ಮಾಡೋಕ್ಕೆ ಭಾಳಷ್ಟಿದೆ ಅಂದರು. ಅವ್ರ ಗುರಿ ಮುಟ್ಲಿಲ್ಲ ಅಂದರು. ಹಂಗಂದ್ರೆ ಅವ್ರ ಲೆಕ್ಕಕ್ಕೆ ನಾವಿನ್ನೂ ಹುಟ್ಟಲಿಲ್ಲ, ಇಲ್ಲಿರೋ ಯಾರೂ ಇಲ್ಲ, ಇನ್ನೂ ಭಾಳ ಮಾಡಲಿಕ್ಕಿದೆ. ಇಂಥ ಹಿರಿಯರು ಶ್ರೀನಾಥ್ ಸರ್ ವಿಶೇಷವಾಗಿ ಹೀಗೆ ಅಪರೂಪ ನಮಗೆ ಯಾವುದೋ ಸಿನಿಮಾದ ಅತಿಥಿಯಾಗಿ ಬಂದಿದ್ದು ತುಂಬ ಕಡಿಮೆ. ಅವರೇನೋ ಒಂದು ಪ್ರೀತಿ ಇಟ್ಕೊಂಡು ನಮ್ಮ ನಾಗೇಶ್ ಅವ್ರ ಮೇಲಿನ ಪ್ರೀತಿಗೆ ಬಂದಿದ್ದಾರೆ ಮತ್ತು ಹಾಡುಗಳನ್ನು ನೋಡಿ ಭಾಳ ಹೃದಯ ತುಂಬಿ ಆಶೀರ್ವಾದ ಮಾಡಿದ್ದಾರೆ. ಸೊ ಸಿನಿಮಾದ ಒಂದು ಭಾಳ ದೊಡ್ಡ ಪಾಸಿಟಿವಿಟಿ ಇಲ್ಲಿಂದನೇ ಶುರು ಆಯಿತು ಅಂತ, ವಿಕಾಸ ಪರ್ವ ಶುರು ಆಯಿತು ಅಂತಲೇ ನಾನು ಭಾವಿಸ್ತೇನೆ. ಹಾಗೆ ಅವರ ಆಶೀರ್ವಾದ ಜೊತೆಗೆ ವೇಲು ಸರ್ ಕನ್ನಡದ ಧ್ವನಿಮುದ್ರಿಕೆಯ ಕ್ಷೇತ್ರದ ಬಹಳ ದೊಡ್ಡ ಹೆಸರು. ವಿಶೇಷವಾಗಿ ಕನ್ನಡ ಸಾರಸ್ವತ ಲೋಕವನ್ನು ಕೂಡ ಧ್ವನಿಮುದ್ರಿಕೆಯ ಜೊತೆಗೆ ಆ ಜಗತ್ತಿಗೆ ಹೆಚ್ಚು ಪರಿಚಯಿಸಿದವರು. ಅವರು ಒಂದು ಯಾವುದೇ ಸಿನಿಮಾ ಹಾಡುಗಳನ್ನು ರಿಲೀಸ್ ಮಾಡಬೇಕಂದ್ರೂ ಲಹರಿಯಲ್ಲಿ ಒಂದ್ಸಲ ಅವರು ಕೇಳ್ತಾ ಸಾಹಿತ್ಯನೂ ಎಂಜಾಯ್ ಮಾಡ್ತಾರೆ. ಅದು ವಿಶೇಷವಾದಂಥ ಗುಣ ಅವರಲ್ಲಿ ನಾನು ಕಂಡಿದ್ದು. ಸಾಹಿತ್ಯ ಎಂಜಾಯ್ ಮಾಡ್ತಾರೆ ಮತ್ತು ಈ ಸಿನಿಮಾಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ತುಂಬ ಸಂತೋಷ. ಇನ್ನು ನಾನು ಇವತ್ತು ಮಧ್ಯಾಹ್ನ ಅಷ್ಟೇ ಬಂದೆ ಹೊರದೇಶದಲ್ಲಿ, ದುಬೈನಲ್ಲಿ ನನಗೊಂದು ಪ್ರಶಸ್ತಿ ಕೊಟ್ಟರು. ಅದನ್ನಾಗಲೇ ಸ್ನೇಹಿತರು ಹೇಳಿ ಅಂದರು, ಅದಕ್ಕೆ ಮಧ್ಯಾಹ್ನ ಬಂದೆ. ಇವರು ನಮ್ಮ ನಾಗೇಶ್ ಅವರು, ಅವ್ರ ಹೆಸರಲ್ಲಿ ರೋಹಿತ್ ನಾಗೇಶ್ ಅಂತ, ಅವರು ರೋಹಿತ್ ಅಲ್ಲ, ರೋಹಿಟ್ ನಾಗೇಶ್ ಅಂತ, ಹಿಟ್ ಹೆಸರಲ್ಲೇ ಹಿಟ್ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ವಿಕಾಸ ಪರ್ವ ಅವ್ರಿಗೊಂದು ವಿಕಾಸ ಪರ್ವ ಆಗಿ ಹಿಟ್ ಆಗಲಿ ಅಂತ ಆಶಿಸ್ತೀನಿ. ಭಾಳ ಆತ್ಮೀಯರು, ತುಂಬ ಸಾಹಿತ್ಯ ಸಂಗೀತ ಎಲ್ಲದರ ಬಗ್ಗೆ ಆಸಕ್ತಿ ಇರುವಂಥ ಮತ್ತು ಅವುಗಳನ್ನು ತುಂಬ ಕುತೂಹಲದಿಂದ ಬೆರಗಿನಿಂದ ಇವತ್ತಿಗೂ ನೋಡುವಂಥ ಒಬ್ಬ ಸಹೃದಯ ಮತ್ತು ಕಲಾಭಿಮಾನಿ ಹೃದಯಿ ನಟ ಕಲಾವಿದ ನಾಗೇಶ್ ಅವರು. ಅವರಿಗೆ ಶುಭವಾಗಲಿ. ಮತ್ತು ನಮ್ಮ ರಂಗ, ಇನ್ನು ಅಶ್ವಿನ್ ಹಾಸನ್, ಕನ್ನಡದ ಮತ್ತೊಬ್ಬ ತುಂಬ ಒಳ್ಳೆಯ ಕಲಾವಿದ ಅಶ್ವಿನ್. ನಾನು ಸುಮಾರು 25 ವರ್ಷಗಳಿಂದ ಅಶ್ವಿನ್ ಬೆಳವಣಿಗೆಯನ್ನು ನೋಡ್ತಾ ಇದ್ದೀನಿ. ನಾನು ಅವ್ರ ಜೊತೆ ಬೆಳೀತಾ ಇದ್ದೀವಿ. ತುಂಬ ಒಳ್ಳೆಯ ಕಲಾವಿದ. ನಮ್ಮ ರಂಗ ಬಾಂಡ್ ರಂಗ ತುಂಬ ಚಟುವಟಿಕೆಯಿಂದ ಚೈತನ್ಯ ಜಾಸ್ತಿ ರಂಗನಲ್ಲಿ, ಅದು ಸಿನಿಮಾದಲ್ಲೂ ಕಾಣುತ್ತೆ. ನನಗೊಟ್ಟು ಅನಿಸಿದ್ದು ನಮ್ಮ ವಿಶ್ರುತ್ ನಾಯಕ್ ಅವರು ಕೂಡ ಅವರು ತುಂಬ ಗಟ್ಟಿಗರು ಸಾಹಿತ್ಯದಲ್ಲಿ ಮತ್ತು ಸದಭಿರುಚಿಯ ವಿಷಯಗಳಲ್ಲಿ ಭಾಳ ಗಟ್ಟಿಗರು. ಇವರೆಲ್ಲರೂ ಸೇರಿದ್ದಾರೆ. ಅನ್ಬರಸು ಈ ಮಧ್ಯವಯಸ್ಕರ ಮನಸ್ಥಿತಿ ಮತ್ತು ಮನಸ್ಥಿತಿಗಳ ಮೇಲೆ ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು ಟ್ರೈಲರ್ ನೋಡಿದ್ಮೇಲೆ. ಮಧ್ಯಮ ವಯಸ್ಕರು ಅಂದರೆ ತೀರಾ ಮೇಲೆ ನಾವು ಹುಡುಗರಲ್ವಾ ಅನ್ಬೇಡಿ. ತುಂಬ ಚೆನ್ನಾಗಿದೆ ಟ್ರೈಲರ್, ಭಾಳ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಅವರು ಕತೆ ಹೇಳಿದ್ರು. ಅನ್ಬರಸು ಹಿಂದೆ ಒಂದು ಸೂರಿ ಗ್ಯಾಂಗ್ ಅಂತ ಒಂದು ಸಿನಿಮಾ ಮಾಡಿದ್ರು, ಭಾಳ 6-7 ವರ್ಷಗಳ ಹಿಂದೆ. ಈಗ ಈ ಸಿನಿಮಾ ಮಾಡಿದ್ದಾರೆ. ಕತೆ ನಿಜಕ್ಕೂ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ, ಒಂದು ಮೆಸೇಜ್ ಇರುವಂಥ, ಸುಮ್ಮನೆ ಕಮರ್ಷಿಯಲ್ ಎಲ್ಲ ಆಸ್ಪೆಕ್ಟ್ ಜೊತೆಗೆ ತುಂಬ ಒಳ್ಳೆಯ ಮೆಸೇಜನ್ನು ಸಮಾಜಕ್ಕೆ ಕೊಡುತ್ತೆ. ಮತ್ತು ಈ ಸಿನಿಮಾ ವಿಶೇಷವಾಗಿ ಗುರುತಿಸಲ್ಪಡುತ್ತೆ ಅಂತ ನಾನು ಭಾವಿಸ್ತೀನಿ, ಗುರುತಿಸಲ್ಪಡಬೇಕು ಅಂತ ಆಶಿಸ್ತೀನಿ. ಯಾಕೆಂದರೆ ಅದರ ಕಂಟೆಂಟಿನ ಕಾರಣಕ್ಕೆ ಅಂಥದ್ದೊಂದು ಕಂಟೆಂಟ್ ಇಟ್ಟಿದ್ದಾರೆ. ಆ ಕಂಟೆಂಟೇ ನಾಯಕ, ಕಂಟೆಂಟೇ ನಾಯಕಿ, ಕಂಟೆಂಟೇ ಎಲ್ಲವೂ, ಆ ಥರದ್ದೊಂದು ಕತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಪ್ರವೀಣ್ ಅಂತೀನಿ ನಾನು. ಇದೇನೋ ಹೊಸದಾಗಿ ಏನೋ ಹೆಸರು ABCDZ ಎಲ್ಲ ಬಂತು, ಏನು ಇನ್ಷಿಯಲ್ ಪ್ರವೀಣ್. ತುಂಬ ಬೇರೆ ಬೇರೆ ಆಲ್ಬಮ್ಸ್ ಎಲ್ಲ ಮಾಡ್ತಾರೆ, ಬೇರೆ ಕಡೆ ಬೇರೆ ಬೇರೆ ಭಾಷೆಯ ಕೊಂಕಣಿ, ಬೇರೆ ಬೇರೆ ಭಾಷೆ ಆಲ್ಬಮ್ಸ್ ಎಲ್ಲ ಮಾಡ್ತಾರೆ, ಸಿನಿಮಾಗಳು ಮಾಡಿದ್ದಾರೆ. ಅವ್ರಿಗೂ ಶುಭವಾಗಲಿ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ನಮ್ಮ ಸುವರ್ಣ ಅವರ ಬ್ರದರ್, ಅವರು ಇಡೀ ಫ್ಯಾಮಿಲಿನೇ ಸಿನಿಮಾಟೋಗ್ರಫರ್ಸ್. ತುಂಬ ಒಳ್ಳೆಯ ವಿಜುವಲ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಇನ್ನೆಲ್ಲರೂ ಯಾರ ಬಗ್ಗೆ ಬಿಟ್ಟಿದ್ದೀನಿ ಗೊತ್ತಾಗ್ತಿಲ್ಲ. ಸ್ವಾತಿ ಅವರು ನಾಯಕಿ ನಟಿ, ನಾನು ಹಾಡು ನೋಡಿದೆ, ತುಂಬ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ.
ಚೆನ್ನಾಗಿ ಒಳ್ಳೇದಾಗಲಿ, ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಯಾರಾದ್ರೂ ಹೆಸರು ಬಿಟ್ಟಿದ್ರೆ ದಯಮಾಡಿ ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಅದು ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಅಂತ ಒಂದು HMC ಅಂತ ಒಂದು ಸಂಸ್ಥೆ, ಹಿಂದೂ ಮುಸ್ಲಿಂ ಕ್ರೈಸ್ಟ್ ಅಂತ ಒಂದು ಸಂಸ್ಥೆ. ಆ ಸಂಸ್ಥೆ ಪ್ರತಿ ವರ್ಷ ವಿಶ್ವದ ಬೇರೆ ಬೇರೆ ಭಾಗದವ್ರನ್ನ ಗುರುತಿಸಿ ಪ್ರಶಸ್ತಿ ಕೊಡ್ತಾರೆ. ಈ ಸಲ ನನ್ನನ್ನು ಮತ್ತು ಕನ್ನಡ ನಜೀರ್ ಅಂತ, ಅವ್ರ ಹೆಸರೇ ಕನ್ನಡ ನಜೀರ್ ಅಂತ, ಬಡಾವಣೆ ಒಂದು ಮಾಡಿದ್ದಾರೆ ಅವರು, ಕನ್ನಡ ಬಡಾವಣೆ ಅಂತ. ಅದು ಕನ್ನಡ ಅವ್ರಿಗೆ ಮತ್ತು ಇನ್ನೊಬ್ಬರು ಹೆಸರು ಪಟ್ಟಂತ ಮಾಡ್ತಾಯಿತ್ತು, ಕನ್ನಡ ಹೋರಾಟಗಾರರು ಕುಮಾರ್ ಅಂತ, ಅವ್ರಿಗೆ ಗುರುತಿಸಿ ಕರ್ನಾಟಕದಿಂದ ನಮ್ಮನ್ನ ಇದು ಮಾಡಿದ್ರು ಸರ್, ಕರೆದಿದ್ರು. ಒಟ್ಟು ಅಂದರೆ ನಾನು ಈ ನೀನೇ ರಾಮ ನೀನೇ ಅಲ್ಲ ಸಾಂಗ್ ಬರ್ದಿದ್ದು, ನಾನು ನೀನೇ ರಾಮ ನೀನೇ ಶ್ಯಾಮ, ಆ ಹಾಡು ಭಾಳ ಇಂಪ್ರೆಸ್ ಆಗಿ ಅದನ್ನು ತುಂಬ ಕಡೆ ಅವ್ರಿಗೆ ಅಂದರೆ ಹಾಡಿದ್ದಾರೆ, ಅದನ್ನು ಭಾಳ ಮೆಚ್ಚಿದ್ದಾರೆ ಅಂತ ಹೇಳಿ. ಅವ್ರಿಗೆ ನನ್ನನ್ನು ರೀಚ್ ಮಾಡೋದು ಭಾಳ ಕಷ್ಟ ಆಗಿತ್ತು, ಸಿಕ್ಕಲಿಲ್ಲ ನನ್ನ ನಂಬರು ಅಂತ ಹೇಳಿದ್ರು. ಭಾಳ ಹಿಂದೆಯಿಂದ ಟ್ರೈ ಮಾಡ್ತಾ ಇದ್ವಿ ಅಂತ, ಕೊನೆಗೆ ಯಾರೋ ಮಿನಿಸ್ಟ್ರಿ ಕಡೆಯಿಂದ ತಗೊಂಡು ಮಾಡಿದ್ರು. ಭಾಳ ಸಂತೋಷದ ಸಂಗತಿ ನನಗದು. ಅದೇ ಸಂದರ್ಭದಲ್ಲಿ ನಮ್ಮದಲ್ಲಿ ಒಂದು 2 ಹಾಡು ಕನ್ನಡದ ಮಟ್ಟಿಗೆ ಭಾಳ ದೊಡ್ಡ ಟ್ರೆಂಡ್ ಆಗಿದೆ, ಇಡೀ ಇಂಡಿಯಾದ ಟ್ರೆಂಡ್. ಅದು ಬೇರೆ ಸಬ್ಜೆಕ್ಟು, ಬೇರೆ ಸಿನಿಮಾ ವೇದಿಕೆ, ಇದಲ್ಲ. ಆದರೂ ನೀವು ಕೇಳಿದ್ಗೆ ಅದೊಂದು ಮಾತು ಹೇಳ್ಬಿಡ್ತೀನಿ. ತುಂಬ ದೊಡ್ಡ ಸಕ್ಸಸ್ ಆಗಿರೋದು ಕೂಡ ಒಳ್ಳೆಯ ವಾತಾವರಣ ಕನ್ನಡ ಸಿನಿಮಾಗೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ವಿಕಾಸ ಪರ್ವ ತಂಡದ ಪರವಾಗಿ ಹಾರ್ದಿಕ ಶುಭಾಶಯಗಳು ಸರ್. 2 ಪ್ರಶಸ್ತಿ, ಒಂದು ದುಬೈನಲ್ಲಿ, ಇನ್ನೊಂದು ನಮ್ಮ ಕರ್ನಾಟಕ ಸರ್ಕಾರ. ಸರ್ ಇಷ್ಟು ವರ್ಷ ಬೇಕಾಗಿತ್ತ ಸರ್ಕಾರಗಳಿಗೆ ಜೀವಮಾನದ ಸಾರ್ಥಕ ಪ್ರಶಸ್ತಿ ಕೊಡಲಿಕ್ಕೆ? ಅಟ್ಲೀಸ್ಟ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಫಿಲ್ಮ್ ಫೇರ್ದಾ? ಓಕೆ ನಾನು ಅನ್ಕೊಂಡೆ ಸರ್ಕಾರದ. ಐ ಆಮ್ ಸೋ ಸಾರಿ. ಆಗಿದೆ ಗುರುಗಳೇ. ಥ್ಯಾಂಕ್ ಯು ಸರ್, ಗೊತ್ತಿಲ್ಲ ನನಗೆ. ವಿಶ್ ಯು ಆಲ್ ದಿ ಬೆಸ್ಟ್ ಸಾಹೇಬ್ರೆ, ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀನಾಥ್ ಸರ್ ಬಂದಿದ್ದು ಸ್ಪೆಷಲ್ ಅನ್ನಿಸ್ತು, ತುಂಬ ಖುಷಿ ಆಯಿತು. ಈ ಸಿನಿಮಾದಲ್ಲಿ 3 ಸಾಂಗು ಆಲ್ರೆಡಿ ಕೇಳಿದ್ದೀರ. ತುಂಬ ಒಳ್ಳೆ ಸಾಂಗ್ಗಳನ್ನ ಕೊಟ್ಟಂಥ AP ಅವರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಆ ಲಿರಿಕ್ಸ್ ಅಂತೂ ಅದ್ಭುತ. ನಾಗೇಂದ್ರ ಪ್ರಸಾದ್ ಸರ್ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ನನ್ನ ಎಲ್ಲ ಸಿನಿಮಾಗಳದ್ದು ಆಲ್ಮೋಸ್ಟ್ ಅವರೇ ಲಿರಿಕ್ಸ್ ಬರಿತಾ ಇರೋದು. ಅದೇ ನನಗೆ ತುಂಬ ಬೆನ್ನೆಲುಬಾಗಿ ನಿಂತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಈ ಸಿನಿಮಾದಿಂದ ತುಂಬ ಚೆನ್ನಾಗಿದೆ ಅನ್ನೋ ಕ್ಯೂರಿಯಾಸಿಟಿ ಮತ್ತು ನನಗೇನೇನು ಕ್ರೆಡಿಟ್ ಸಿಗ್ತಾ ಇದೆ ಅದಕ್ಕೆ ತುಂಬ ಮುಖ್ಯ ಕಾರಣವಾದಂಥವರು ವಿಶ್ವತ್ ನಾಯಕ್ ಸರ್. ಯಾಕಂದರೆ ಅವರೇ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬರೆದು ನನಗೆ ಮೈಂಡ್ ಥಾಟ್ಸ್ ಮೀಡಿಯಾಗೆ ಇಂಟ್ರೊಡ್ಯೂಸು ಮಾಡಿಸಿದಂಥ ವ್ಯಕ್ತಿ ಅವರು. ಮತ್ತು ಅವರು ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಈ ಸಿನಿಮಾನ ಡೈರೆಕ್ಷನ್ ಮಾಡೋಕ್ಕೆ ಅಂಥ ಕಷ್ಟ ಏನಾಗಿಲ್ಲ. ಯಾಕಂದರೆ ಪೇಪರಲ್ಲೇ ಆಲ್ರೆಡಿ ಏನೇನು ಮಾಡಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿನ ಸ್ಕ್ರಿಪ್ಟಲ್ಲಿ ಕೊಟ್ಟಿದ್ರು ನನಗೆ. ಹಾಗಾಗಿ ನನ್ನ ಕ್ರೆಡಿಟ್ಸ್ ಎಲ್ಲನೂ ಅವ್ರಿಗೆ ಕೊಡ್ತೀನಿ ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದಯವಿಟ್ಟು ನಮ್ಮ ಚಿತ್ರದ ನಾಯಕಿ ಸ್ವಾತಿ ಮೇಡಮ್ ಮಾತಾಡ್ತಾರಂತೆ, ನಮ್ಮ ಹೀರೋ ಕೊನೆಯಲ್ಲಿ ಮಾತಾಡ್ತಾರಂತೆ. ಅಶ್ವಿನ್ ಹಾಸನ್ ಅವರು. ಎಲ್ರಿಗೂ ನಮಸ್ಕಾರ. ಟ್ರಾಫಿಕ್ ಹಚ್ಚಾಕೊಂಡು ಶೂಟಿಂಗ್ ಮುಗಿದು ಲೇಟ್ ಆಯ್ತು, ಸಾರಿ. ಪತ್ರಕರ್ತರ ಮಿತ್ರರಿಗೆ, ಎಲ್ಲ ತಂಡಕ್ಕೆ. ನನಗೆ ನಾಗೇಂದ್ರ ಪ್ರಸಾದ್ ಸರ್ ಹೇಳಿದಂಗೆ ಫಸ್ಟ್ ಟೆಕ್ನಿಷಿಯನ್ ಅಂದರೆ ನನಗೆ ಇಂಡಸ್ಟ್ರಿಲಿ ಪರಿಚಯ ಆಗಿದ್ದು ಮದುವೆಯಲ್ಲಿ ಸಿಕ್ಕಿದ್ದು ಮೈಸೂರು ನಜರ್ಬಾದ್. ಸೊ ಅಲ್ಲಿಂದ ಜೊತೆಗೆ ನಾನು ಜಾಬ್ ಮಾಡಿ ಥಿಯೇಟ್ರ್ ಮಾಡಿ ಎಲ್ಲ ಮಾಡಿ 20 ವರ್ಷದಿಂದ ಫುಲ್ ಟೈಮ್ ಮಾಡಿದ್ದೀನಿ. ಸೊ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನಾಗೇಶ್ ಸರ್ ನಮ್ಮೂರವ್ರೆ, ಹಾಸನ. ಸೊ ಚೆನ್ನಾಗಿ ಪರಿಚಯ ಇತ್ತು, ಒಟ್ಟಿಗೆ ಆ್ಯಕ್ಟ್ ಮಾಡಿರಲಿಲ್ಲ. ವಿಶ್ವತ್ ಸರ್ ಫೋನ್ ಮಾಡಿ ಓಕೆ ಆಯಿತು. ಒಂದು ಒಳ್ಳೆ ಪಾತ್ರ. ನಾನು ಜಾಸ್ತಿ ಹೇಳಿದ್ರೆ ಸಿನಿಮಾದಲ್ಲಿ ಮಜಾ ಇರಲ್ಲ, ಆ ಪಾತ್ರನ ತೆರೆ ಮೇಲೆ ನೋಡಬೇಕು. ಸೊ ಅವಕಾಶ ಕೊಟ್ಟ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಒಂದು ಪರ್ವಕಾಲ ಬರಬೇಕು ಕನ್ನಡ ಚಿತ್ರಕ್ಕೆ. ಸ್ಟಾರ್ಟ್ ಆಗಿದೆ, ಸರ್ ಹೇಳ್ದಂಗೆ ದ್ವಾಪರದಿಂದ ಸ್ಟಾರ್ಟ್ ಆಗಿದೆ. ಹಾಡುಗಳು ಹಿಟ್ಟಾಗ್ತಾ ಇದೆ. ಹಾಡು ನೋಡೋಕ್ಕೋಸ್ಕರ ಜನ ಹೋಗ್ಬೇಕು ಅಂತ. ಅದೇ ಥರ ನಮ್ಮ ಸಿನಿಮಾ ಹಾಡುಗಳು ಹಿಟ್ಟಾಗುತ್ತೆ ಅನಿಸುತ್ತೆ. ಸೊ ಎಲ್ಲ ಒಳ್ಳೆಯದಾಗಲಿ. ರೋಹಿತ್ ಸರ್ ಗೆಲ್ಲಬೇಕು. ರೋಹಿತ್ ಸರ್ ಅವರು ಒಂದು 2-3 ದಶಕದ ಹೋರಾಟ ಇದೆ. ಅವರು ಮಲ್ಟಿ ಟ್ಯಾಲೆಂಟೆಡ್, ಮಾತುಗಾರ, ಆರ್ಟಿಸ್ಟು, ವಾಟ್ ನಾಟ್ ಎಲ್ಲ ಇದೆ.
ಸೊ ಅವ್ರು ಗೆಲ್ಲಬೇಕು, ಅವ್ರ ಜೊತೆ ನಾವು ಇರ್ತೀವಿ. ಥ್ಯಾಂಕ್ ಯು. ಧನ್ಯವಾದಗಳು ಅಶ್ವಿನ್ ಸರ್. ಸ್ವಾತಿ ಮೇಡಮ್. ಸಾರಿ, ಶ್ರೀನಾಥ್ ಸರ್ ನಮಸ್ಕಾರ ಸರ್. ನಾನು ನಿಮ್ಮನ್ನ ಮಾತಾಡ್ಸಿದ್ದೀನಿ ನಿಮ್ಮ ಮನೆಗೆ ಬಂದು, ರಿಂಗ್ ರೋಡಲ್ಲಿ ಇತ್ತಲ್ಲ ಅವಾಗ ನಾನು ಥಿಯೇಟ್ರ್ ಮಾಡ್ತಾ ಇದ್ದೆ. ನೀವು ಹೊರಗಡೆ ನಿಂತಾಗ ಒಂದ್ಸರಿ ಬಂದು ಮಾತಾಡ್ಸಿದ್ದೆ ಸರ್. ಅದ್ರ ರೋಡಲ್ಲಿ ನಿಂತಿದ್ರಿ, ನಾನು ಬೈಕಲ್ಲಿ ಹೋಗ್ತಾ ಇದ್ದಾಗ ನೋಡಿ ಶಾಕ್ ಆಗಿ ಅಂದರೆ ಖುಷಿಗೆ ಮಾತಾಡ್ಸಿದ್ದೆ. ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಎಲ್ಲರೂ ನೋಡಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳ್ದಂಗೆ ಹೌಸ್ಫುಲ್ ಆಗಿ ಎಲ್ಲರೂ ಒಟ್ಟಿಗೆ ನೋಡೋಕ್ಕೆ ಸಖತ್ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದು ಹೇಳ್ದಂಗೆ ವಿಶ್ರುತ್ ಸರ್ ಇರ್ಬೋದು ಅಥವಾ ಅನ್ಬು ಸರ್ ಇರ್ಬೋದು, ನಾಗೇಶ್ ಸರ್, ಇವರೆಲ್ಲರೂ ಒಂದು ಕನಸು ಈ ವಿಕಾಸ ಪರ್ವ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಕೆಲಸ ಮಾಡಿ ನಾನು ಈ ಟೀಮ್ನ ಜಾಯ್ನ್ ಆಗಿದ್ದೀನಿ. ಸೊ ತುಂಬ ಪ್ರೀತಿಯಿಂದ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಮೆಸೇಜ್ ಇರೋವಂಥ ಸಿನಿಮಾನ ಮಾಡಿದ್ದೀವಿ. ಎಲ್ಲರೂ ಹೇಳ್ತಾರೆ ಹೌದು, ಎಲ್ಲರೂ ಪ್ರೀತಿಯಿಂದನೇ ಮಾಡ್ತಾರೆ, ಎಲ್ಲರೂ ಇಷ್ಟಪಟ್ಟು ಮಾಡ್ತಾರೆ. ನಾವು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಮತ್ತು ಇದರಿಂದ ಮಾಡಿದ್ದೀವಿ, ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಸರ್, ನಾನು ನಿಮ್ಮ ತುಂಬ ದೊಡ್ಡ ಅಭಿಮಾನಿ. ನೀವು ಹೇಳ್ದಂಗೆ ಈ ಸಾಂಗ್ನ ನಾನು ಎಷ್ಟು ಲೂಪಲ್ಲಿ ಎಷ್ಟು ಸತಿ ಕೇಳಿದ್ದೀನೋ ನನಗೆ ಗೊತ್ತೇ ಇಲ್ಲ. ಸೊ ನಿಮ್ಮ ಒಂದು ಸಾಹಿತ್ಯದಲ್ಲಿ ನನಗೊಂದು ಸಾಂಗ್ ಬರ್ತಿರೋದು, ನಾನು ಹೇಳ್ತೀನಿ, ನನಗೆ ದಿಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದನ್ನು ಲಹರಿ ಸರ್ ಅವರು ಬಿಡುಗಡೆ ಮಾಡಿ ಅದನ್ನ ಶ್ರೀನಾಥ್ ಸರ್ ನೋಡಿದಾರಲ್ಲ, ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಇಷ್ಟು ದಿನ ನಮ್ಮ ಎಲ್ಲ ಕೆಲಸಗಳಿಗೂ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಸ್ವಾತಿನ ನೀವು ಪ್ರೀತಿಯಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅದೇ ರೀತಿ ವಿಕಾಸ ಪರ್ವಕ್ಕೆ ದಯವಿಟ್ಟು ಇಡೀ ಚಿತ್ರತಂಡಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಈ ಚಿತ್ರದ ಬಗ್ಗೆ ಪಾಸಿಟಿವ್ ಆಗಿ ನೀವು ನಿಂತು ನಮ್ಮ ಚಿತ್ರನ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಆಮೇಲೆ ಟೆಕ್ನಿಷಿಯನ್ಸ್ಗೆ, ಲೈಟ್ ಹುಡುಗರು ಇರ್ಬೋದು, ಎಡಿಟರ್ ಟೀಮ್, ಇಡೀ ವಿಕಾಸ ಪರ್ವ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಿಮ್ಮ ಎಲ್ಲರ ಎಫರ್ಟ್, ನೀವು ಯಾರೂ ಇಲ್ಲ ಅಂತಂದರೆ ನಾವು ಯಾರೂ ಇಲ್ಲ. ಸೊ ಇದೆಲ್ಲ ಒಂದು ಫ್ಯಾಮಿಲಿಗೆ ಥರ ಒಟ್ಟಿಗೆ ನಿಂತು ಕೆಲಸ ಮಾಡಿದ್ದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮ್ಮ ಸಂಗೀತ ನಿರ್ದೇಶಕರಾದ AP ಅವರು ದಯವಿಟ್ಟು ಮೊದಲು ಮಾತಾಡಬೇಕು. ಐ ಆಮ್ ಸೋ ಸಾರಿ ಸರ್, ಸಾರಿ. ಆ್ಯಕ್ಚುಲಿ ನಾನು ಇವಾಗ ಸಾಂಗ್ ನೋಡೋಕ್ಕಿಂತ ಮುಂಚೆ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ನನಗೆ ಸಖತ್ ನರ್ವಸ್ ಇತ್ತು. ಅಯ್ಯೋ ಹೆಂಗೆ ಬರುತ್ತೋ, ನಾನು ಹೆಂಗೆ ಕಾಣಿಸ್ತಿರ್ತೀನೋ, ಹೆಂಗಿದೆಯೋ ಅಂತ. ಬಟ್ ಲಾಸ್ಟಲ್ಲಿ ನಾನು ಸಾಂಗ್ಸ್ ನೋಡಿದಾಗ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ನನಗೇನೆ ತಲೆಯಲ್ಲಿ ಕೂತ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಮ್ಯೂಸಿಕ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಾನು ರೋಹಿತ್ ಸರ್ಗೆ ಹೇಳಿದ್ದೀನಿ ನಾನು ಜಾಸ್ತಿ ಮಾತಾಡಲ್ಲ ಅಂತ, ಬಟ್ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ಫುಲ್ ಟು ನಾಗೇಂದ್ರ ಸರ್ ಆಲ್ಸೋ. ಆ್ಯಕ್ಚುಲಿ ಒಂದು ಸಾಂಗ್ ಐ ಥಿಂಕ್ ಹಾಫ್ ಆನ್ ಅವರ್ ಈ ವಾಸ್ ಟ್ರಾವೆಲಿಂಗ್, ಯಾವುದೋ ಇವೆಂಟಲ್ಲಿ ಇದ್ರು, ರೆಕಾರ್ಡಿಂಗ್ ನಡೀಬೇಕಾದ್ರೆ ಈ ವಾಸ್ ರೈಟಿಂಗ್ ಲಿರಿಕ್ಸ್ ಆ್ಯಂಡ್ ಈ ವಾಸ್ ಗಿವಿಂಗ್ ಒನ್ ಆಫ್ ದ ಸಾಂಗ್. ಸೊ ಹಾಫ್ ಆನ್ ಅವರಲ್ಲಿ ಯಸ್ ಫಿನಿಶ್ಡ್ ಒನ್ ಸಾಂಗ್ ಡ್ಯೂರಿಂಗ್ ದಟ್. ಯು ಆರ್ ಸೋ ಬಿಸಿ, ದಟ್ ವಾಸ್ ಗ್ರೇಟ್. ಆ್ಯಂಡ್ ಆ್ಯಕ್ಚುಲಿ ನಾನು ಇರಿಟೇಟ್ ಮಾಡ್ತಾ ಇದ್ದೆ ಅನಿಸುತ್ತೆ, ಬಿಕಾಸ್ ಯೂರ್ ಇನ್ ಸಮ್ ಇವೆಂಟ್ ಇನ್ ಅ ಕಾಲ್, ಬಟ್ ತುಂಬ ಸಪೋರ್ಟಿವ್ ಹೆಲ್ಪ್ ಮಾಡಿದ್ರು. ಸೇಮ್ ಥಿಂಗ್ ವಿತ್ ರೋಹಿತ್ ಸರ್ ಇರ್ಬೋದು, ಅನ್ಬು ಆ್ಯಂಡ್ ವಿಶ್ರು ಸರ್ ಅಪ್ರೋಚ್ ಮೀ ಫಾರ್ ಮ್ಯೂಸಿಕ್. ಆ್ಯಂಡ್ ಥ್ಯಾಂಕ್ಸ್ ಸೋ ಮಚ್. ಆ್ಯಂಡ್ ಶ್ರೀನಾಥ್ ಸರ್ಗೆ ನಮಸ್ಕಾರ. ಆ್ಯಂಡ್ ಲಾರಿ ಸರ್ ನಂದು 2ನೇ ಭೇಟಿ. ಸೊ ಲಾಸ್ಟ್ ಟೈಮ್ ಇದೇ ಸ್ಟೇಜಲ್ಲಿ ನಾನು ತೊಗೊಂಡಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ರಾಜೇಶ್ ಕೃಷ್ಣನ್ ಅವ್ರದ್ದು ಟಾಪ್ 20 ಬೆಸ್ಟ್ ಸಾಂಗಲ್ಲಿ ನಾನು ಫಸ್ಟ್ ಮೂವಿದು ಹಾಕಿದ್ದೀರಾ. ಸೊ ಥ್ಯಾಂಕ್ಸ್ ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇನ್ನು ನಮ್ಮ ವಿಕಾಸ ಪರ್ವ ಚಿತ್ರದ ಕಣ್ಣು. ಈ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅನ್ಬರಸ್ಗೆ. ಅನ್ಬರಸ್ ಮತ್ತು ನಂದು ಸ್ನೇಹ ಹೆಚ್ಚು ಕಡಿಮೆ ಒಂದು 18 ವರ್ಷ ಮೇಲ್ಪಟ್ಟಾಗಿದೆ. ಅವರು ನನ್ನ ನೆಗೆಟಿವಲ್ಲಿ ವರ್ಕ್ ಮಾಡ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಈ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಬಂದು ವಿಶ್ರುತ್ ನಾಯಕ್ ಅವರು ನನಗೆ ಅನುಭವ ಪರಿಚಯ ಮಾಡಿದ್ರು. ಆಮೇಲೆ ಕತೆ ಹೇಳಿದ್ರು, ಕತೆಗೆ ಪೂರಕವಾಗಿ ಎಲ್ಲರೂ ಸೇರಿ ಕೆಲಸ ಮಾಡೋದು, ಒಳ್ಳೆ ಚೆನ್ನಾಗಿ ಚರ್ಚೆಗಳೆಲ್ಲ ಮಾಡಿ ವಿಶ್ರುತ್ ನಾಯಕ್ ಇರ್ಬೋದು, ಅನ್ಬರಸ್ ಇರ್ಬೋದು, ಚೆನ್ನಾಗಿ ಚರ್ಚೆ ಮಾಡಿ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದೀವಿ. ನೀವು ನೋಡಿ ಹರಿಸಿ ಹಾರೈಸಿ ಅಷ್ಟೇ, ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಒಂದೇ ನಿಮಿಷ, ನಮ್ಮ ವೀರಕಪುತ್ರ ಶ್ರೀನಿವಾಸ್ ಸರ್ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಬನ್ನಿ ಸರ್, ದಯವಿಟ್ಟು ಬನ್ನಿ. ಹಿರಿಯ ಜೀವಿಗಳಿಗೆ ಮತ್ತು ಸಾಹಿತ್ಯ ಜೀವಿಗಳಿಗೆ ನನ್ನ ನಮಸ್ಕಾರಗಳು. ಹಿರಿಯ ಜೀವಿಗಳು, ಇವರು ಸಾಹಿತ್ಯ ಜೀವಿಗಳು, ಹಾಗಾಗಿ ಅವರಿಬ್ಬರಿಗೂ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮನೆಯಿಂದ ಹೊರಡ್ಬೇಕಾದ್ರೆ ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ. ಸಿದ್ದರಾಮಯ್ಯ ಅವರು
ನ್ಯೂಸಲ್ಲಿ ಬರ್ತಾಯಿದ್ರು. ಹಿಂದಗಡೆ ನಾಗೇಂದ್ರ ಅವರು ಈಗ ಹಗರಣ ಆಗಿದೆಯಲ್ಲ, ಅವ್ರದ್ದು ಬರ್ತಾಯಿತ್ತು ನೀನೇ ಸಾಕಿದ ಗಿಣಿ ಅಂದ್ಬಿಟ್ಟು ಅವ್ರದ್ದು ಫೋಟೋ ಹಾಕ್ತಾಯಿದ್ರು. ಅಲ್ಲಿಂದ ಬಂದು ನೋಡಿದ್ರೆ ಇಲ್ಲಿ ನೀನೇ ಸಾಕಿದ ಗಿಣಿ ಸಾರಿದ್ರು. ನನಗೆ ನಾನು ಸರ್ ಅದನ್ನೇ ನಾನು ಒಳ್ಳೆ ದೃಷ್ಟಿನ ಕಾಮಿಡಿ ರೂಪದಲ್ಲಿ ಹೇಳಿದೆ ಸರ್ ಅಷ್ಟೇ. ಅವರು ನೀವೇ ಬೆಳೆಸಿದ್ದು ನೀನೇ ಸಾಕಿದ ಗಿಣಿ ಅಂತ. ಹಂಗಾಗಿ ಇಲ್ಲಿ ಬಂದು ನೋಡಿದ್ರೆ ಸಾರ್ ಇದ್ದಿದ್ದು ಖುಷಿ ಆಯಿತು. ಅಲ್ಲಿ ಬೇರೆ ಥರ ಇತ್ತು, ಇಲ್ಲಿ ರಿಯಾಲಿಟಿ ಹೀರೋ ಇದ್ದರು. ಹಂಗಾಗಿ ಅದೊಂದು ಖುಷಿ ವಿಚಾರ ಸರ್. ನಿಮ್ಮ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ನನ್ನ ಪುಣ್ಯ. ಹಂಗಾಗಿ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ನಾಯಕ್ ಸರ್ ಫೋನ್ ಮಾಡಿ, ರಂಗವ್ರೆ ಒಂದು ಕತೆ ಬರೆದಿದ್ದೀನಿ, ರಂಗಣ್ಣ ಒಂದು ಕತೆ ಬರೆದಿದ್ದೀನಿ, ಒಂದು ಕ್ಯಾರೆಕ್ಟರ್ ಇದೆ, ಏನು ಮಾತಾಡಬಾರ್ದು, ಡೇಟ್ ಕೊಡಬೇಕು ಅಂದರು. ಆಯಿತು ಸರ್, ಯಾವತ್ತು ಕೊಡಲ್ಲ ಅಂತೇಳಿ. ಅಲ್ಲ ನಿಮ್ದು ಒಂಚೂರು ಸಮಸ್ಯೆ ಇತ್ತು ಇದಕ್ಕೆ ಮುಂಚೆ ಅಂತಂದರು. ಇದಕ್ಕೆ ಮುಂಚೆ ಯಾರೋ ಹಾಕ್ಕೊಟ್ಬಿಟ್ಟಿದ್ರಿ ಅವ್ರಿಗೆ ಡೇಟು ಕೊಟ್ಬಿಟ್ಟು, ಆಮೇಲೆ ಒಂದು ದಿವಸ 2 ದಿವಸ ಹಿಂದೆ ಮುಂದೆ ಮಾಡಿಬಿಟ್ರೆ ಕಷ್ಟ ನೋಡ್ರಿ ಅಂತ ಅಂದ್ಬಿಟ್ಟು. ಅದು ಯಾಕಂದು ಹಾಕ್ಕೊಟ್ಟಿದ್ರೋ ಗೊತ್ತಿಲ್ಲ. ಕೆಲವೊಂದು ಸಲ ಇಂಡಸ್ಟ್ರಿಯಲ್ಲಿ ಆಗುತ್ತೆ, ಹಾಕ್ಕೊಡ್ತಾರೆ, ಯಾಕೆಂದರೆ ಹಾಕ್ಸ್ಕೊಳ್ಬೇಕಲ್ಲ ಒಂದೊಂದ್ಸಲ. ಹಾಗಾಗಿ ಈ ಥರ ಆಗಿ ಇಲ್ಲ ಸರ್ ಕೊಡ್ತೀನಿ ಅಂದೆ. ಆಮೇಲೆ ಅರಸು ಸರ್ ಫೋನ್ ಮಾಡಿದರು, ಸ್ಪಾಟ್ಗೆ ಹೋದೆ, ನಾಗೇಶ್ ಸರ್ ಪರಿಚಯ ಆಯಿತು. ಹಿಂಗಾಗಿ ಈ ಟೀಮ್ ಪರಿಚಯ ಆಯಿತು, ಒಳ್ಳೆ ಟೀಮು. ಈ ಕಥೆಯಲ್ಲಿ ನನಗೆ ಅನಿಸಿದ್ದೇನು ಅಂದರೆ, ನಮ್ಮ ಸ್ನೇಹಿತರು ಬೇರೆ ಸ್ನೇಹಿತರೆಲ್ಲ ಸ್ವಂತ ಅಚೀವ್ಮೆಂಟ್ ತುಂಬ ಮಾಡ್ತಾರೆ. ಮಾಡಿದಾಗ ನಾನು ಮಾಡಿದೆ ಗುರು, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೆಲ್ಲ ಹೇಳ್ತಾರೆ. ಒಂದು 10 ವರ್ಷ 15 ವರ್ಷ ಆಯ್ತು, ಒಂದು ಸ್ವಲ್ಪ ವೀಕ್ ಆಗಿದ ತಕ್ಷಣ ಯಾರೋ ಮಾಡಿಸ್ಬಿಟ್ಟವ್ರು ಗುರು, ಯಾರೋ ಕಾಣ್ದಲ್ಲಿರೋರು ಯಾರಿಗೋ ಕೈ ಮುಗಿದ್ಬಿಟ್ಟವ್ರು ಗುರು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಇವರು ಚೆನ್ನಾಗಿದ್ದಾಗ ದೇವ್ರನ್ನ ನಂಬ್ತಾರೆ, ಚೆನ್ನಾಗಿದ್ದಾಗ ದೇವ್ರನ್ನ ನಂಬಲ್ಲ. ಅಂದರೆ ಮನುಷ್ಯನಿಗಷ್ಟೇ, ಮನುಷ್ಯ ಯಾವಾಗಲೂ ಅಷ್ಟೇ, ಮನುಷ್ಯ ಜೀವಿಸ್ಬೇಕು, ಅದನ್ನ ಭಾವಿಸ್ಬೇಕು, ನಮ್ಮರು ಅಂತ ಒಳನಾಟ ಇಟ್ಕೊಂಡು ಬೆಳಿಬೇಕು. ಯಾರನ್ನೂ ದೂಷಣೆ ಮಾಡೋದಲ್ಲ, ನಮ್ಮ ತಪ್ಪಿಗೆ ನಾವೇ ಜವಾಬ್ದಾರು. ಅದೇ ನಮ್ಮಲ್ಲಿ ಬದಲಾವಣೆ ಆಗಬೇಕು ಅಂದರೆ ವಿಕಾಸ ಬರೋದು ಅನ್ನೋದೊಂದು ನಮ್ಮಲ್ಲಿ ತಿಳುವಳಿಕೆ ಬರಬೇಕು. ಆ ತಿಳುವಳಿಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಬಂದಾಗ ಒಳ್ಳೆ ದಾರಿನಲ್ಲಿ ಹೋಗ್ತಾನೆ ಅನ್ನೋದೇ ಈಗ ನನಗೆ ಗೊತ್ತಾಗಿದ್ದಂಥ ವಿಚಾರ. ಹಾಗಾಗಿ ಈ ಚಿತ್ರದಲ್ಲಿ ನನಗೂ ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಡ್ಯಾನ್ಸು ಕೊಟ್ಟಿದ್ದಾರೆ, ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅವಾಗ ಹೇಳ್ದಂಗೆ ಕಥೆನೇ ಹೀರೋ, ಅದರಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ನಮ್ಮ ಲೈಫಲ್ಲಿ ಒಂದೊಂದು ಕ್ಯಾರೆಕ್ಟರ್ ಬರ್ತಾ ಇರುತ್ತೆ, ಆ ಕ್ಯಾರೆಕ್ಟರ್ ಯಾವ್ಯಾವ ರೀತಿ ಏನೇನು ಹೇಳೋ ಹೋಗುತ್ತೆ ಅನ್ನೋದೇ ಇದು ಒಂದು ಕತೆ. ಹಂಗಾಗಿ ನಾಗೇಶ್ ಸರ್ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜೊತೆಗೆ ನಾವು ಕೂಡ ಸೇರ್ಕೊಂಡಿದ್ದೀವಿ. ಅದೇನೋ ಅಂತಾರಲ್ಲ, ಒಳ್ಳೆ ಕಲಾವಿದರು, ಹೂವಿನ ಜೊತೆ ನಾರು ಸರ್ಗ ಸೇರುತ್ತಂತ ಆ ಥರ ನಾವೆಲ್ಲ ಅವ್ರ ಜೊತೆ ಸೇರ್ಕೊಂಡಿದ್ದೀವಿ. ಆಮೇಲೆ ನಾಯಕ್ ಅವರು ಇದು ಮುಂಚೆ ಸ್ಟೇಟ್ ಅವಾರ್ಡ್ ಬಂದಿತ್ತು, ಅಂಥವರು ಕತೆ ಬರೆದಿರೋದು. ಹಂಗಾಗಿ ಅದೊಂದು ಖುಷಿ ಇದೆ ನನಗೆ. ಹಂಗಾಗಿ ನಿಮ್ಮೆಲ್ಲರ ಜೊತೆ ಮಾಡಿದ್ದು ನನಗೆ ಖುಷಿ ಇದೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ತಡ ಆಗಿದ್ದಕ್ಕೆ ಕ್ಷಮೆ ಇರಲಿ. ನಮ್ಮ 5:30 ಬಿಟ್ಟಿದ್ದು ಕೋರಮಂಗಲದಿಂದ ಇಲ್ಲಿ ಬರಲಿಕ್ಕೆ 7:30 ಆಯಿತು. ಇಲ್ಲಿ ಬಂದ ತಕ್ಷಣ ನನಗೆ ಗಾಬರಿ ಆಯ್ತಿದೆ, ಪ್ಯಾನ್ ಇಂಡಿಯಾ ಸಿನಿಮಾದ ಪ್ರೆಸ್ ಮೀಟ್ ನಡೀತಿದೆಯಾ ಅಂತ. ಆಮೇಲೆ ದಿಗ್ಗಜರೆಲ್ಲ ಇಲ್ಲಿದ್ದಾರೆ, ಅವರು ಸಾಮಾನ್ಯವಾಗಿ ಎಲ್ಲ ಪತ್ರಿಕಾಗೋಷ್ಠಿಗಳಿಗೆ ಬರಲ್ಲ, ಅಂಥವರೆಲ್ಲ ಇಲ್ಲಿ ಬಂದು ಕೂತಿದ್ದಾರೆ ಅಂತಂದರೆ ಖುಷಿ ಆಯಿತು. ಅದು ಸಿನಿಮಾದ ಬಗ್ಗೆ ಒಂದು ನಂಬಿಕೆ. ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡಕ್ಕೆ ವರ ಅಂತ ನಾವು ಇವತ್ತಿಗೂ ಅಂದ್ಕೊಂಡಿದ್ರೆ ಬಹುಶಃ ನಾವು ಇನ್ನೂ ಎಚ್ಚೆತ್ತುಕೊಳ್ಳುವಂತಹ ಯಾವುದೇ ಸಾಧ್ಯತೆಗಳಿಲ್ಲ ಅಂತ ನಾನು ನಂಬಿದ್ದೇನೆ. ಪದೇ ಪದೇ ಪ್ಯಾನ್ ಇಂಡಿಯಾ ಮಾತನಾಡ್ತಾರೆ, ಕನ್ನಡ ಚಿತ್ರರಂಗ ಅನ್ನೋಂಥದ್ದು ಇವತ್ತು ಥಿಯೇಟ್ರಿಗೂ ಜನ ಬರ್ತಿಲ್ಲ, OTTಗೂ ಸಿನಿಮಾ ಹೋಗ್ತಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇನ್ನೂ ಪ್ಯಾನ್ ಇಂಡಿಯಾ ಭ್ರಮೆಯಲ್ಲಿ ನಾವಿದ್ದರೆ ಯಾವುದೋ ಒಂದು ಸಿನಿಮಾ ಬಂತು ನಮ್ಮನ್ನು ಉದ್ಧಾರ ಮಾಡ್ತು ಅಂತ ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪಾಗುತ್ತೆ. ಅಂಥ ಸಂದರ್ಭದಲ್ಲಿ ವಿಕಾಸ ಪರ್ವ ಅನ್ನೋಂಥದ್ದು ನಿಜಕ್ಕೂ ಕನ್ನಡ ಚಿತ್ರರಂಗದ ದೃಷ್ಟಿಯಿಂದಲೂ ಕೂಡ ಒಂದು ವಿಕಾಸ ಪರ್ವವಾಗಲಿ. ನಾಗೇಶ್ ಅವರು ನನ್ನ ಆತ್ಮೀಯರು, ಗೆಳೆಯರು. ಅವರಿಗೆ ಸಾಹಿತ್ಯದ ಒಲವಿದೆ, ಕವಿ ಕೂಡ, ಉದ್ಯಮಿ. ಅವರು ದುಡಿದ ಹಣವನ್ನು ಇಲ್ಲಿ ಹಾಕ್ತಿದ್ದಾರೆ ಅನ್ನೋಂಥದ್ದು ಒಂದು. ಎರಡನೇದು, ಓಕೆ ನಾನು ನಿಮ್ಮನ್ನೇ ಅಂದ್ಕೊಂಡೆ. ಆಮೇಲೆ ಇನ್ನೊಂದು ಅಕ್ಷರ ಪ್ರೀತಿ ಇರುವಂಥವರು ಈ ಕ್ಷೇತ್ರದಲ್ಲಿ ತೊಡಸ್ಕೊತಾ ಇದ್ದಾರೆ, ಅದರ ಒಂದು ಪ್ಯಾಷನ್ ಇದೆ ಅನ್ನೋಂಥದ್ದು. ಅವೆರಡೂ ಕೂಡ ಈ ಸಿನಿಮಾದ ಬಗ್ಗೆ ನಂಬಿಕೆ ಇಡಲಿಕ್ಕೆ ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ. ಎಲ್ಲವೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಚಿತ್ರದ ನಾಯಕ ನಟ ಅನ್ಲೋ ಅಥವಾ ಪ್ರಧಾನ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರೋ ಕೂತ್ಕೊಂಡು ಮೊದಲನೇ ಸಲ ಮಾತಾಡ್ತಿದ್ದೀನಿ, ಸ್ವಲ್ಪ ಕಷ್ಟನೇ. ನಾನು ಒಬ್ಬ ನಿಂತ್ಕೊಂಡು ಮಾತಾಡಿದ್ರೆ ಅದು ಬೇರೆ ಥರ, ಆಮೇಲೆ ಕ್ಯಾಮ್ರಾಗಳಿಗೆ ಸಿಗಲ್ಲ, ಕೂತ್ಕೊಂಡೇ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಈ ಸಿನಿಮಾ ಅಂತ ಅನ್ಕೊಂಡಾಗ್ಲೇ, ಸಿನಿಮಾ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಾಗ್ಲೇ
ನಮ್ಮ ಸಿನಿಮಾಗೆ, ನಮ್ಮ ಪ್ರೆಸ್ ಮೀಟ್ಗೆ ನನ್ನ ಪ್ರೀತಿಯ ಶ್ರೀನಾಥಣ್ಣ ಬರಲೇಬೇಕು ಅಂತ ಅಂದ್ಕೊಂಡಿದ್ದೆ, ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಿನಿಮಾ ಶುರು ಮಾಡಬೇಕು ಅಂದಾಗ ಹಾಡು ಇರಲಿಲ್ಲ, ಕೊನೆಗೆ ವಿಶ್ರುತ್ ಅವ್ರು ಹಾಡಬೇಕು ಅಂದರು. ಹಾಡುಗಳು ಅಂದ ತಕ್ಷಣ ಅದನ್ನು ನಾಗೇಂದ್ರ ಪ್ರಸಾದ್ ಅವರೇ ಬರೀಬೇಕು. ಹೈದರಾಬಾದಲ್ಲಿದ್ದೆ, ಅಲ್ಲಿಂದ ಫೋನ್ ಮಾಡಿ ಸರ್ ನೀವೇ ಬರೀಬೇಕು ಅಂದೆ. ಅವ್ರು ಏನು ಮಾತಾಡಲಿಲ್ಲ, ಸೀದಾ ಬರೆದ್ರಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಬರೆದಿದ್ದೀರಾ. ಆಮೇಲೆ ಇದು ಬರೀ ಎಲ್ಲರೂ ಒಬ್ಬರೊಬ್ಬರು ಹೊಗಳ್ತಾ ಇದ್ದಾರೆ, ನಾನು ಹಾಗೇನು ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಟೈಮ್ ಇಲ್ಲ, ಅಣ್ಣಂಗೆ ಬೇಗ ಕಳ್ಸ್ಕೊಡ್ಬೇಕು ಅಂತ ಹೇಳಿದರು. ಹಾಗಾಗಿ 2 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ಬಿಡ್ತೀನಿ. ಮತ್ತು ವೇಲು ಸರ್, ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಸರ್ ನಮ್ಮ ಸಿನಿಮಾ ಹಾಡುಗಳು ನಿಮಗೆ, ನೀವು ದುಡ್ಡು ಕೊಟ್ಟರು ಕೊಡದೇ ಇದ್ರು ಅಂತ. ಪಾಪ ಅವ್ರು ಕೊಟ್ಟರು, ಅದವ್ರ ಒಳ್ಳೆತನ. ಖಂಡಿತವಾಗ್ಲೂ ಹೇಳ್ತೀನಿ ಸರ್, ಕೊಡದೇ ಇದ್ರು ನಿಮಗೇನೆ, ಅದು ಬೇರೆ ಯಾರಿಗೂ ನಾನು ಕೊಡೋಕ್ಕೆ ಖಂಡಿತವಾಗ್ಲೂ ರೆಡಿ ಇರಲೇ ಇಲ್ಲ. ಅದು ನಿಮ್ಗೆ ನೇರವಾಗಿ ಹೇಳಿದ್ದೆ, ನೀವು ಅದಕ್ಕೆ ತುಂಬ ಸಂತೋಷವಾಗಿ ಒಪ್ಕೊಂಡು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವೀರಕಪುತ್ರ ಶ್ರೀನಿವಾಸ್ ಅವರು ನನ್ನ ಆತ್ಮೀಯ ಗೆಳೆಯ, ಈಗ ನನ್ನನ್ನು ಕವಿ ಮಾಡೋಕ್ಕೆ ಹೊರಟಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಂದೊಂದು ಪುಸ್ತಕ ಹೊರಗಡೆ ಬರುತ್ತೆ, ಕವನ ಸಂಕಲನಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಪ್ರೀತಿಯ ಗೆಳೆಯ ಗೌತಮ್, ಕಾನಿಷ್ಕ ಹೋಟೆಲ್ ಮಾಲೀಕ, ನನಗೆ ತುಂಬ ಆತ್ಮೀಯ. ಈ ಸಿನಿಮಾಕ್ಕೆ ಎಲ್ಲ ಥರದ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಗೌತಮ್, ಥ್ಯಾಂಕ್ ಯು ವೆರಿ ಮಚ್. ಈಗ ಸಿನಿಮಾ ವಿಷಯಕ್ಕೆ ಬರ್ತೀನಿ. ಎಲ್ಲ ಪತ್ರಕರ್ತ ಮಿತ್ರರಿಗೂ ನಮಸ್ಕಾರಗಳು. ಜೊತೆಗೆ ನಾನು ಸುಮ್ಮನೆ ಒಂದು ಮೆಸೇಜ್ ಹಾಕಿದ್ದಕ್ಕೆ, ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ತುಂಬ ಜನ ನನ್ನ ಸ್ನೇಹಿತರು ಬಂದಿದ್ದಾರೆ. ಕನ್ನಡ ಸಾಹಿತ್ಯ ರಂಗಣ್ಣ ಬಂದಿದ್ದಾರೆ, ರವಿಶಂಕರ್ ಸರ್ ಬಂದಿದ್ದಾರೆ, ನಮ್ಮ ರೋಟರಿ ಕ್ಲಬ್ಬಿಂದ ಸುಮಾರು ಜನ ಪ್ರೆಸಿಡೆಂಟ್ಸ್ಗಳು ಬಂದಿದ್ದಾರೆ, ಸೆಕ್ರೆಟರಿಗಳು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳನ್ನ ಹೇಳ್ತೀನಿ. ಈ ಸಿನಿಮಾ ಏನೋ ದುಡ್ಡು ಮಾಡಬೇಕು ಅಂತ ಮಾಡಿದ ಸಿನಿಮಾ ಏನಲ್ಲ, ಹಾಗಂತ ದುಡ್ಡು ಬೇಡ ಅಂತ ಹೇಳ್ತಿಲ್ಲ. ಅಟ್ ದ ಸೇಮ್ ಟೈಮ್ ಈ ಸಿನಿಮಾ ಯಾರನ್ನೋ ಸ್ಟಾರ್ ಮಾಡೋಕ್ಕೆ ಹೊಟ್ಟಿರೋ ಸಿನಿಮಾನೂ ಅಲ್ಲ. ನಾನು ಯಾವತ್ತೂ ಒಂದು ಪುಸ್ತಕ ಓದಿದರೆ ಆ ಪುಸ್ತಕದಲ್ಲಿ ಏನಾದರೂ ಒಂದು ಸಂದೇಶ ಇರಬೇಕು, ಅಟ್ಲೀಸ್ಟ್ ಓದಿದ ಕೆಲವರು ಮನಸ್ಸಿಗೆ ಮುಟ್ಟಬೇಕು ಅಂತ ಭಾವಿಸೋದು. ಅದೇ ಥರ ಈ ಸಿನಿಮಾನೂ ಕೂಡ, ಈ ಸಿನಿಮಾ ನೋಡಿದವರಿಗೆ ಮನರಂಜನೆಯ ಜೊತೆಗೆ ಮನೆಗೆ ತಗೊಂಡು ಹೋಗೋದಕ್ಕೆ ಸಂದೇಶ ಅನ್ನೋದಕ್ಕಿಂತ ಯಾವುದಾದ್ರೂ ಒಂದು ಅಂಶ ಇರಲೇಬೇಕು ಅಂತ ತುಂಬ ಯೋಚನೆ ಮಾಡಿ ಈ ಕಥೆನ ಒಪ್ಕೊಂಡು, ನಾನು ಆ್ಯಕ್ಚುಲಿ ನನ್ನ ಈ ವಯಸ್ಸಲ್ಲಿ ನಾನು ಸಿನಿಮಾಗೆ ಹೀರೋ ಆಗಬೇಕು ಅಂತ ಖಂಡಿತವಾಗ್ಲೂ ಆಸೆ ಇರಲಿಲ್ಲ. ಬಟ್ ಸಿನಿಮಾ ಕತೆ ಅದನ್ನು ಖಂಡಿತವಾಗಿ ಹಣ ಇಲ್ಲಿ ಬರಿಬೇಡಿ. ಏನು ವಯಸ್ಸಾಗಿ ಹೋಗಿದ್ಯಾ? ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಾ ಇದ್ದೀರಾ? ನಾನು ಇನ್ನೂ ಹೀರೋ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಇವರಾಗಲೇ ನಾನಲ್ಲ ಅಂದರೆ. ಥ್ಯಾಂಕ್ ಯು ಅಣ್ಣ. ಕತೆಗೆ ಪೂರಕವಾಗಿತ್ತು, ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ನನಗೂ ಅನ್ನಿಸ್ತು, ನಿರ್ದೇಶಕರಿಗೆ ಅನ್ನಿಸ್ತು, ನಮ್ಮ ಕತೆಗಾರರಿಗೆ ಅನ್ನಿಸ್ತು. ಇನ್ನೇನು ನಾನು ಏನು ಬೇಡ ಅನ್ಬೇಕು, ಆಯಿತು ಅಂತ ಒಪ್ಕೊಂಡೆ. ಫಸ್ಟು ಹಾಡಿರಲಿಲ್ಲ, ಹಾಡು ಹಾಕಿದ್ರು, ಆಮೇಲೆ ಡ್ಯಾನ್ಸು ಮಾಡಿಸ್ಬಿಟ್ರು. ಇರಲಿ, ಎಲ್ಲ ಇದೆ, ನೋಡೋಣ ಹೆಂಗಾಗತ್ತೆ ಅಂತ. ಬಟ್ ಒಂದು ಭರವಸೆ ಅಂತೂ ನನಗಿದೆ, ನಮ್ಮ ಸಿನಿಮಾಗೆ ಬಂದವರಿಗೆ ಬೇಜಾರಾಗಲ್ಲ, ಸಿನಿಮಾ ಮುಗಿಸ್ಕೊಂಡು ಹೋಗುವಾಗ ನಮ್ಗೆ ಯಾರಿಗೂ ಬೈಯಲ್ಲ, ಇಷ್ಟು ಗ್ಯಾರಂಟಿ ಖಂಡಿತವಾಗ್ಲೂ ನನಗಿದೆ. ಆಮೇಲೆ ಸಿನಿಮಾಗೆ ಪರಿಸ್ಥಿತಿ ಹೆಂಗೆಂಗೋ ಇದೆ, ಅದು ಇದು ಏನೇನೋ ಹೇಳ್ತಾರೆ. ಸತ್ಯವಾಗ್ಲೂ ಹೇಳ್ತೀನಿ, ಅದೆಲ್ಲ ತಾತ್ಕಾಲಿಕ. ಕನ್ನಡ ಚಿತ್ರರಂಗ ಮತ್ತೆ ಉತ್ತುಂಗಕ್ಕೆ ಬರುತ್ತೆ, ಕನ್ನಡ ಸಿನಿಮಾಗಳು ಮತ್ತೆ ಗೆಲ್ತವೆ, ಕನ್ನಡ ಪ್ರೇಕ್ಷಕರು ಮತ್ತೆ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಇದ್ರ ಬಗ್ಗೆ ದೃಢವಾದ ನಂಬಿಕೆ ನನಗಿದೆ. ಅದು ನಮ್ಮ ಸಿನಿಮಾದಿಂದನೇ ಶುರುವಾದರೆ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ. ಆಮೇಲೆ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಅದಕ್ಕೆ ಮಾಧ್ಯಮ ಮಿತ್ರರು ಸಹಕಾರ ಕೊಡಲೇಬೇಕು. ಅವರಿಂದನೇ, ಒಳ್ಳೇದಿರಲಿ ಕೆಟ್ಟದಿರಲಿ ಗೊತ್ತಾಗೋದು ಮಾಧ್ಯಮದಿಂದನೇ. ನಮ್ಮ ಸಿನಿಮಾ ಈ ಥರ ಒಂದು ಬರ್ತಾ ಇದೆ ಅಂತ ನಮ್ಮ ಸಿನಿಮಾ ಮಾಧ್ಯಮದ ಪತ್ರಕರ್ತರು, ಎಲ್ಲ ಮಾಧ್ಯಮ ಮಿತ್ರರು ಎಷ್ಟು ಜನಕ್ಕೆ ತಲುಪಿಸೋ ಪ್ರಯತ್ನ ಮಾಡ್ತಿರೋ ಅಷ್ಟು ಜನ ಸಿನಿಮಾಗೆ ಬರ್ತಾರೆ. ಅದ್ರ ಶ್ರೇಯ ನಿಮಗೆ ಖಂಡಿತವಾಗ್ಲೂ ಸಲ್ಲುತ್ತೆ. ದಯವಿಟ್ಟು ಆ ಕೆಲಸ ಮಾಡಿ ಅಂತ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಬಂದಿರೋ ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ ನಿಮ್ಗೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ 4 ಒಳ್ಳೆ ಮಾತಾಡಿದರೆ ವಿಕಾಸ ಪರ್ವ ನಿಜವಾಗ್ಲೂ ಗೆಲ್ಲುತ್ತೆ ಅನ್ನೋ ಭರವಸೆ ನನಗಿದೆ. ಮತ್ತೊಮ್ಮೆ ಜಾಸ್ತಿ ಯಾರ ಬಗ್ಗೆನೂ ಮಾತಾಡದೆ ನಮ್ಮ ಇಡೀ ತಂಡದಲ್ಲಿ ಒಬ್ಬೊಬ್ಬರ ಹೆಸರು ತಗೋತಾ ಹೋದ್ರೆ ಲೇಟ್ ಆಗುತ್ತೆ, ಅಣ್ಣ ಬೈತಿದ್ದಾರೆ ನಂಗೆ ಇಲ್ಲಿ ಪಕ್ಕದಲ್ಲಿ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಮೊದಲನೇ ಕತೆ ಬರೆಯೋಕ್ಕೆ ಶುರು ಮಾಡೋದ್ರಿಂದ ಎಲ್ಲ ತಾಂತ್ರಿಕ ವರ್ಗ ಮತ್ತು ನಮಗೆ ಊಟ ಹಾಕಿದವರಿಂದ ಹಿಡಿದು ಈ ಸಿನಿಮಾಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿರೋ ಎಲ್ಲರ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.